Good morning students, welcome back to Mahila Samajan online classes. Today I will teach you math subject mathematics topic integers of multiplications. Okay, ಇಲ್ಲಿ ಒಂದು 6th question ಕೊಡಿ ನೋಡಿ. 6th question ಏನಿದೆ ಇಲ್ಲಿ a certain freezing process requires the room temperature be lowered. So room temperature ನ ಕಡಿಮೆ ಮಾಡಬೇಕಂತ lowered from 40 degree Celsius ಅಂದ್ರೆ 40 degree Celsius ಇಂದ ಕಡಿಮೆ ಮಾಡಬೇಕಂತ ಕೊಟ್ಟಿದ್ದಾನೆ. At the rate of 5 degree Celsius every hour, what will be the room temperature after 10 hours after the process begin ಅಂತ ಕ್ವಶನ್ ಕೇಳಿದಾನೆ. ಅಂದ್ರೆ ಇಲ್ಲಿ ರೂಮ್ ಟೆಂಪರೇಚರ್ ಈಗ ಎಷ್ಟಿದೆ 40 ಡಿಗ್ರಿ ಸೆಲ್ಸಿಯಸ್ ಇದೆ. ಆ 40 ಡಿಗ್ರಿ ಸೆಲ್ಸಿಯಸ್ ಇಂದ ನಾವೇನ್ ಮಾಡಬೇಕು 10 ಅವರ್ಸ್ ಅಲ್ಲಿ ನಾವೇನ್ ಮಾಡಬೇಕು 5 ಡಿಗ್ರಿನ ಏನ್ ಮಾಡಬೇಕು ಡಿಕ್ರೀಸ್ ಮಾಡ್ಕೊಂತ ಬರಬೇಕು. ಟೆಂಪರೇಚರ್ ನ ಡಿಕ್ರೀಸ್ ಮಾಡಬೇಕು. ರೂಮ್ ಟೆಂಪರೇಚರ್ 40 ಡಿಗ್ರಿ ಇದೆ. 5 ಡಿಗ್ರಿ ಸೆಲ್ಸಿಯಸ್ ಅಷ್ಟು ನಾವೇನ್ ಮಾಡಬೇಕು ಎವ್ರಿ ಅವರ್ 5 ಡಿಗ್ರಿ ಸೆಲ್ಸಿಯಸ್ ಅಷ್ಟು ಏನ್ ಮಾಡಬೇಕು ಕಡಿಮೆ ಮಾಡಬೇಕು. ಟೆಂಪರೇಚರ್ ನ ಡೌನ್ ಮಾಡಬೇಕು. ಸೊ ಡೌನ್ ಮಾಡಿದಾಗ ಆಫ್ಟರ್ 10 ಅವರ್ಸ್ ಗೆ ಟೆಂಪರೇಚರ್ ಎಷ್ಟಿರುತ್ತೆ ಅಂತ ಕ್ವಶನ್ ಕೇಳಿದ್ದಾರೆ. ಈಗ ಗೊತ್ತಿದ್ದಂಗೆ ಒಂದು ಸೊಲ್ಯೂಷನ್ ಪ್ರೆಸೆಂಟ್ ರೂಮ್ ಟೆಂಪರೇಚರ್ ಎಷ್ಟಿದೆ 40 ಡಿಗ್ರಿ ಸೆಲ್ಸಿಯಸ್ ಇದೆ. 40 ಡಿಗ್ರಿ ಸೆಲ್ಸಿಯಸ್ ಪ್ರೆಸೆಂಟ್ ರೂಮ್ ಟೆಂಪರೇಚರ್. ಸೊ ಡಿಕ್ರೀಸಿಂಗ್ ದ ಟೆಂಪರೇಚರ್, ಸೊ ಎಷ್ಟು ಡಿಕ್ರೀಸ್ ಮಾಡಬೇಕು ಟೆಂಪರೇಚರ್ ನ 5 ಡಿಗ್ರಿ ಸೆಲ್ಸಿಯಸ್. Decreasing the temperature every hour is equal to 5 degree Celsius. 5 degree Celsius every hour ನಾವೇನ್ ಮಾಡಬೇಕು ಕಡಿಮೆ ಮಾಡಬೇಕು. ಸೊ ಅದಕ್ಕೆ ಸೈನ್ ಏನ್ ತಗೊಳ್ಬೇಕಾಗುತ್ತೆ ಮೈನಸ್. ಯಾಕೆಂದ್ರೆ ಡಿಕ್ರೀಸಿಂಗ್ ಸಿಂಬಲ್ ನಮಗೆ ಇದೆ ಮೈನಸ್ ಅಂತ ತಗೊಳ್ಬೇಕಾಗುತ್ತೆ. ಡಿಕ್ರೀಸಿಂಗ್ ಸಿಂಬಲ್ ಏನಾಗುತ್ತೆ ಮೈನಸ್ ಅಂತ. ಸೊ ಓಕೆ, ನೆಕ್ಸ್ಟ್ ಆಫ್ಟರ್ 10 hours, after 10 hours the decreasing temperature is equal to, so ನಮಗೆ ಗೊತ್ತಿದೆ ರೂಮ್ ಟೆಂಪರೇಚರ್ ಎಷ್ಟಿದೆ ನಮಗೆ ಟೋಟಲ್ 40 ಡಿಗ್ರಿ ಸೆಲ್ಸಿಯಸ್ ಇದೆ. ಸೊ 40 ಡಿಗ್ರಿ ಸೆಲ್ಸಿಯಸ್ ಇದೆ. 40 ಡಿಗ್ರಿ ಸೆಲ್ಸಿಯಸ್ ಪ್ಲಸ್ ಓಕೆ ಎವ್ರಿ ಅವರ್ ಎಷ್ಟು ಡಿಕ್ರೀಸ್ ಮಾಡ್ತಾ ಇದೀವಿ 5 ಡಿಗ್ರಿ ಸೆಲ್ಸಿಯಸ್ ಡಿಕ್ರೀಸ್ ಮಾಡ್ತಾ ಇದೀವಿ. ಸೊ ಸಿಂಬಲ್ ಏನಿದೆ ಮೈನಸ್ 5 ಡಿಗ್ರಿ ಸೆಲ್ಸಿಯಸ್ ಎಷ್ಟು ಅವರ್ ಮಾಡ್ತೀವಿ ಇಂಟು 10 ಅವರ್ಸ್. ಸೊ 40 ಡಿಗ್ರಿ ಪ್ಲಸ್, ಈಗ ನೋಡಿ ಪ್ಲಸ್ ಇಂಟು ಮೈನಸ್ ಏನಾಗುತ್ತೆ ಮೈನಸ್. ಫಸ್ಟ್ ಬ್ರಾಕೆಟ್ ಸಿಂಪ್ಲಿಫೈ ಮಾಡ್ಕೋಬೇಕು. ಬ್ರಾಕೆಟ್ ಸಿಂಪ್ಲಿಫೈ ಮಾಡಿ ಪ್ಲಸ್ ಇಂಟು ಮೈನಸ್, ಮೈನಸ್ 5 ಟೈಮ್ಸ್ 50. ಸೊ ಮೈನಸ್ 50 ಬಂದಿದೆ ಇಲ್ಲಿ. minus 50. okay, 40 plus into minus minus 50. so ಇಲ್ಲಿ ಒಂದು ಪಾಸಿಟಿವ್ ನಂಬರ್ ಇದೆ, ಒಂದು ನೆಗೆಟಿವ್ ನಂಬರ್ ಇದೆ. ಸಬ್ಟ್ರಾಕ್ಟ್ ಮಾಡಬೇಕಾಗುತ್ತೆ. ಸಬ್ಟ್ರಾಕ್ಟ್ ಮಾಡ್ಕೊಳ್ಳಿ. 50 minus 40 10. ಸೊ ಇವರಲ್ಲಿ ಬಿಗ್ಗರ್ ನಂಬರ್ ಯಾವುದು 50. 50 ಏನಿದೆ ಸೈನ್ ಮೈನಸ್ 10 ಡಿಗ್ರಿ ಸೆಲ್ಸಿಯಸ್. ಸೊ 10 ಅವರ್ಸ್ ಅಲ್ಲಿ ನಾವು ಏನು ಮಾಡಿದ್ವಿ 5 ಡಿಗ್ರಿ ಸೆಲ್ಸಿಯಸ್ ನ ಡಿಕ್ರೀಸ್ ಮಾಡ್ಕೋಬಹುದು. ನಮಗೆ ಎಷ್ಟಾಗುತ್ತೆ ಮೈನಸ್ 10 ಡಿಗ್ರಿ ಸೆಲ್ಸಿಯಸ್ ಅಷ್ಟು ಬರುತ್ತೆ. ಸೊ ಇನ್ನೊಂದ್ಸತಿ ಹೇಳ್ತೀನಿ ನೋಡಿ ಇಲ್ಲಿ. A certain freezing process requires the room temperature be lowered from 40 degree Celsius at the rate of 5 degree Celsius every hours. What will be the room temperature after 10 hours the process begins? The question ಕೇಳಿದಾನೆ. ಸೊ ಅದೇ ರೂಮ್ ಟೆಂಪರೇಚರ್ ಎಷ್ಟು ಡಿಗ್ರಿ ಇದೆ 40 ಡಿಗ್ರಿ ಸೆಲ್ಸಿಯಸ್ ಇದೆ ಪ್ರೆಸೆಂಟ್ ರೂಮ್ ಟೆಂಪರೇಚರ್. ಸೊ ಅದನ್ನ ಡೌನ್ ಮಾಡ್ತಾ ಇದೀವಿ, ಡಿಕ್ರೀಸಿಂಗ್ ಮಾಡ್ತಾ ಇದೀವಿ. ಎವ್ರಿ ಅವರ್ ಗೆ 5 ಡಿಗ್ರಿ ಸೆಲ್ಸಿಯಸ್ ಅಷ್ಟು ಏನ್ ಮಾಡ್ತೀವಿ ಡಿಕ್ರೀಸ್ ಮಾಡ್ತಾ ಇದೀವಿ. ಸೊ ಡಿಕ್ರೀಸಿಂಗ್ ಸಿಂಬಲ್ ಇರೋದು ಡಿಕ್ರೀಸ್ ಗೆ ಸಿಂಬಲ್ ಒಂದು ಮೈನಸ್ ಇದೆ. ಸೊ ಅದಕ್ಕೆ ಮೈನಸ್ ಅಲ್ಲಿ ಮೈನಸ್ ಅಂತ ತಗೊಂಡಿದ್ದೀನಿ ಅಲ್ಲಿ. ಓಕೆ, ನೆಕ್ಸ್ಟ್ ಆಫ್ಟರ್ 10 ಅವರ್ಸ್ ಅದ್ರಲ್ಲಿ ಎಷ್ಟಾಗಿರುತ್ತೆ ಟೆಂಪರೇಚರ್ ನೋಡೋಣ. ಆಫ್ಟರ್ 10 ಅವರ್ಸ್ ದ ಡಿಕ್ರೀಸಿಂಗ್ ದ ಟೆಂಪರೇಚರ್ ಇಸ್ ಈಕ್ವಲ್ ಟು 40 ಪ್ಲಸ್ ಆಫ್ ಮೈನಸ್ 5 into 10. ಸೊ ಮೈನಸ್ 5 into 10 ಹಾಕೊಂಡಿದೆ ಅಂದ್ರೆ ಇಲ್ಲಿ ಮೈನಸ್ 5 ಡಿಗ್ರಿ ಸೆಲ್ಸಿಯಸ್ ಇದೆ. ಎವ್ರಿ ಅವರ್ 5 ಡಿಗ್ರಿ ಸೆಲ್ಸಿಯಸ್ ನಾವು ಏನ್ ಮಾಡಬೇಕು ಡೌನ್ ಮಾಡಬೇಕು. ಇಂಟು ಎಷ್ಟು ಅವರ್ಸ್ ಮಾಡ್ಬೇಕಲ್ಲಿ 10 ಅವರ್ಸ್. ಸೊ ಅದಕ್ಕೋಸ್ಕರ ಮಲ್ಟಿಪ್ಲೈ ಮಾಡಿದ್ವಿ. ಮೈನಸ್ 5 into 10 40 ಪ್ಲಸ್ ಆಸ್ ಇಟ್ ಈಸ್ ಫಸ್ಟ್ ಬ್ರಾಕೆಟ್ ಸಿಂಪ್ಲಿಫೈ ಮಾಡ್ಕೊಳ್ಳಿ. ಪ್ಲಸ್ ಇಂಟು ಮೈನಸ್ 5 ಟೆನ್ಸ್ 50. ಸೊ 40 ಪ್ಲಸ್ ಇಂಟು ಮೈನಸ್ 50 ಡಿಗ್ರಿ. ಸೊ ಬೋತ್ ಆರ್ ಸರಿ, ಒಂದು ಪಾಸಿಟಿವ್ ನಂಬರ್ ಇದೆ, ಒಂದು ನೆಗೆಟಿವ್ ನಂಬರ್ ಇದೆ. ಸಬ್ಟ್ರಾಕ್ಟ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ 50 ಇಂದ 40 ನ ಸಬ್ಟ್ರಾಕ್ಟ್ ಮಾಡಿ ಎಷ್ಟಾಗುತ್ತೆ 10 ಡಿಗ್ರಿ ಬರುತ್ತೆ. ಸೊ ಇದರಲ್ಲಿ ಬಿಗ್ಗರ್ ನಂಬರ್ ಯಾವುದು 50. 50 ಏನಿದೆ ಸೈನ್ ಮೈನಸ್. ಸೊ ಮೈನಸ್ ಸೈನ್. ಸೊ ಮೈನಸ್ 10 ಡಿಗ್ರಿ ಇಸ್ ದ ರೂಮ್ ಟೆಂಪರೇಚರ್. Okay, seventh question. In a class test containing 10 questions. A
ಅಲ್ಲಿ ಟೋಟಲ್ 10 ಕ್ವಶನ್ಸ್ ಇದೆ, ನಂಬರ್ ಆಫ್ ಕ್ವಶನ್ಸ್, ಅಂಡ್ 5 marks are awarded for every correct answers, and -2 marks are awarded for every incorrect answers, and 0 for the questions are not attempted. So ಇಲ್ಲಿ ಒಂದು ಕ್ಲಾಸ್ ಟೆಸ್ಟ್ ಮಾಡ್ತಾರೆ. ಕ್ಲಾಸ್ ಟೆಸ್ಟ್ ಅಲ್ಲಿ ಎಷ್ಟಿದೆ? 10 ಕ್ವಶನ್ಸ್ ಇದೆ. 10 ಕ್ವಶನ್ಸ್ ಅಲ್ಲಿ 5 marks are awarded for every correct answers. ಒಂದು ಕರೆಕ್ಟ್ ಆನ್ಸರ್ಸ್ ಬರೆದ್ರೆ ನಮ್ಗೆ ಏನ್ ಮಾಡ್ತೀವಿ? 5 marks ಕೊಡ್ತೀವಿ. 5 marks ತಗೊಳ್ತಾರೆ. ಸೊ ಒಂದು ಇನ್ಕರೆಕ್ಟ್ ಆನ್ಸರ್ಸ್, ಒಂದು ತಪ್ಪು ಆನ್ಸರ್ ಎಷ್ಟು -2 marks ನ ತಗೊಳ್ತಾರೆ. ಸೊ -2 marks ಕೊಡೋಕ್ಕಾಗಲ್ಲ. -2 marks are awarded for every incorrect answers. ಮತ್ತೆ ಒಂದು ರಾಂಗ್ ಆನ್ಸರ್ ಬರ್ದಿದ್ದಾರೆ ಅಂದ್ರೆ ಅವ್ರಿಗೆ -2 marks ಏನ್ ಮಾಡ್ತೀವಿ? ಅದನ್ನ ಕಟ್ ಮಾಡ್ತಾರೆ. ಅಂಡ್ 0 ಫಾರ್ ದ ಕ್ವಶನ್ಸ್ ಆರ್ ನಾಟ್ ಅಟೆಂಪ್ಟೆಡ್. ಕ್ವಶನ್ಸ್ ನೀವು ಯಾವ್ದು ಅಟೆಂಪ್ಟೇ ಮಾಡಿಲ್ಲ, ಕ್ವಶನ್ ಬರೀಲಿಲ್ಲ ಅಂತ ನಿಮ್ಗೆ ಏನಾಗುತ್ತೆ? 0 marks ತಗೊಳ್ಬಹುದು. 0 marks ಕೊಡ್ತಾರೆ. ಸೊ ಇಲ್ಲಿ ಗಿವನ್ every correct answers is equal to marks awarded for every correct answer. Very correct answer is equal to 5 marks awarded for every incorrect answer is equal to -2. ಸೊ ಕರೆಕ್ಟ್ ಗಿವನ್ ಇಲ್ಲಿ ನಾನು ತಗೊಂಡಿದ್ದೀನಿ. ಸೊ ಇಲ್ಲಿ ಕ್ವಶನ್ ಅಟೆಂಡ್ ಮಾಡಿದ್ರೆ ಅಂದ್ರೆ 0 ಅಂತ ಬರುತ್ತೆ. ಸೊ ಅದು ಬೇಕಿದೆ ನಮಗೆ ಸಾಕಿದೆ. ಮಾರ್ಕ್ಸ್ ಅವಾರ್ಡೆಡ್ ಫಾರ್ ಎವ್ರಿ ಕರೆಕ್ಟ್ ಆನ್ಸರ್ ಬಂದು 5 marks. ಮಾರ್ಕ್ಸ್ ಅವಾರ್ಡೆಡ್ ಫಾರ್ ಎವ್ರಿ ಇನ್ಕರೆಕ್ಟ್ ಆನ್ಸರ್ ಇಸ್ ಈಕ್ವಲ್ ಟು -2. ಈಗ ಇಲ್ಲಿ ಫಸ್ಟ್ ಕ್ವಶನ್ ಏನಿದೆ? ಫಸ್ಟ್ ಪಾರ್ಟ್, ಮೋಹನ್ ಗೆಟ್ಸ್ 4 correct answers and 6 incorrect answers. What is his score ಅಂತ ಕ್ವಶನ್ ಕೇಳಿದೆ. ಸೊ ಈಗ ನೋಡಿ ಇಲ್ಲಿ ಸೊಲ್ಯೂಷನ್. Mohan's total score is equal to Mohan total score. Mohan's total score ಎಷ್ಟಿದೆ ನೋಡಿ. ಸೊ ಇಲ್ಲಿ ಕರೆಕ್ಟ್ ಆನ್ಸರ್ಸ್ ಇದೆ ಎಷ್ಟಿದೆ? ಇಲ್ಲಿ 4 ಕರೆಕ್ಟ್ ಆನ್ಸರ್ಸ್ ಇದೆ. 4 ಕರೆಕ್ಟ್ ಆನ್ಸರ್ plus 6 incorrect answer. Incorrect answer. 4 correct answers. ಎಷ್ಟಿದೆ ಕರೆಕ್ಟ್ ಆನ್ಸರ್ಸ್? 4 ಇದೆ. ಕರೆಕ್ಟ್ ಆನ್ಸರ್ಸ್ ಎಷ್ಟು ಮಾರ್ಕ್ಸ್? 5 into 5 plus 6. ಇನ್ಕರೆಕ್ಟ್ ಆನ್ಸರ್ಸ್ ಎಷ್ಟಿದೆ? 6 ಇದೆ. ಇನ್ಕರೆಕ್ಟ್ ಆನ್ಸರ್ಸ್ ಎಷ್ಟು ಮಾರ್ಕ್ಸ್? ಇಂಟು -2. 4 5 ಎಷ್ಟು? 20 ಪ್ಲಸ್ 6 2 ಎಷ್ಟು? 12 -12. ನೋಡಿ 4 ಕರೆಕ್ಟ್ ಆನ್ಸರ್ಸ್ ಇದೆ. 4 ಕರೆಕ್ಟ್ ಆನ್ಸರ್ಸ್ 4 ಇಂಟು ಕರೆಕ್ಟ್ ಆನ್ಸರ್ಸ್ ಎಷ್ಟಿದೆ? 5 ಇದೆ. ಇಂಟು 5 ಪ್ಲಸ್ 6 ಇನ್ಕರೆಕ್ಟ್ ಆನ್ಸರ್ಸ್ ಇದೆ. 6 ಇನ್ಕರೆಕ್ಟ್ ಆನ್ಸರ್ಸ್ ಇಂಟು ಇನ್ಕರೆಕ್ಟ್ ಆನ್ಸರ್ಸ್ ಎಷ್ಟು ಮಾರ್ಕ್ಸ್? -2. ಸೊ ಫಸ್ಟ್ ಬ್ರಾಕೆಟ್ ಸಿಂಪ್ಲಿಫೈ ಮಾಡಿ. 4 5 ಎಷ್ಟಿದೆ? 20 ಪ್ಲಸ್ 6 2 12 ಪ್ಲಸ್ ಇಂಟು ಮೈನಸ್ -12. 20 ಪ್ಲಸ್ ಇಂಟು ಮೈನಸ್ -12. ಒಂದು ಪಾಸಿಟಿವ್ ನಂಬರ್ ಇದೆ, ಒಂದು ನೆಗೆಟಿವ್ ನಂಬರ್ ಇದೆ. ಸಬ್ಟ್ರಾಕ್ಟ್ ಮಾಡಿ. 20 minus 12 8. So bigger number sign less. So total score ಎಷ್ಟು? ಒಂದು 8 marks ತಗೊಂಡಿದ್ದೀನಿ. ಅರ್ಥ ಆಗಿಲ್ಲ? ಫಸ್ಟ್ ಒನ್, ಮೋಹನ್ ಟೋಟಲ್ ಸ್ಕೋರ್ ಇಸ್ ಈಕ್ವಲ್ ಟು 4 ಕರೆಕ್ಟ್ ಆನ್ಸರ್ಸ್ ಪ್ಲಸ್ 6 ಇನ್ಕರೆಕ್ಟ್ ಆನ್ಸರ್ಸ್. 4 ಆಸ್ ಇಟ್ ಈಸ್ ಹಾಗೆ ಬರ್ಕೊಳ್ಳಿ. ಕರೆಕ್ಟ್ ಆನ್ಸರ್ಸ್ ಅಂತ ಕೇಳಿದಾನೆ. ಕರೆಕ್ಟ್ ಆನ್ಸರ್ಸ್ ಎಷ್ಟು ಮಾರ್ಕ್ಸ್? 5 marks.
ಮಲ್ಟಿಪ್ಲೈ ಮಾಡಿ 4 5 20 ಬರುತ್ತೆ ಪ್ಲಸ್ 6 ಇನ್ಕರೆಕ್ಟ್ ಆನ್ಸರ್ಸ್ ಅಂತ ಕೇಳಿದ್ರೆ 6 ಇಂಟು ಇನ್ಕರೆಕ್ಟ್ ಆನ್ಸರ್ ಇವೆನ್ 6 ಇನ್ಕರೆಕ್ಟ್ ಆನ್ಸರ್ಸ್ ಎಷ್ಟು ಮಾರ್ಕ್ಸ್ ಮೈನಸ್ ಮಾಡುತ್ತೆ ಮೈನಸ್ 2 6 ಪ್ಲಸ್ ಇಂಟು ಮೈನಸ್ ಮೈನಸ್ 6 2 12 ಈಗ ಒಂದು 20 ಆಸ್ ಇಟ್ ಇಸ್ ಬರೀರಿ ಪ್ಲಸ್ ಇಂಟು ಮೈನಸ್ ಮೈನಸ್ 12 ಒಂದು ಪಾಸಿಟಿವ್ ನಂಬರ್ ಇದೆ ಒಂದು ನೆಗೆಟಿವ್ ನಂಬರ್ ಇದೆ ಸಬ್ಟ್ರಾಕ್ಟ್ ಮಾಡಬೇಕು ಸಬ್ಟ್ರಾಕ್ಟ್ ಮಾಡಿ 20 ಮೈನಸ್ 12 8 ಪ್ಲಸ್ 8 ಇದು ಮೋಹನ್ ಸ್ಕೂಲ್ ಇದೆ okay Reshma gets 5 second question ನೋಡಿ Reshma gets 5 correct answers and 5 incorrect answers what is her score ಅಂತ ಕೇಳಿದ್ರು so ಇಲ್ಲಿ Reshma score is equal to okay Reshma score ಎಷ್ಟು ಮಾಡಿದ್ರು ನೋಡಿ so 5 correct answers 5 correct answers plus 5 incorrect answers. Five incorrect answers. So Reshma score is equal to 5 correct answers is equal to 5 into correct answers ಎಷ್ಟಿದೆ ಇಲ್ಲಿ 5 plus 5 incorrect answers ಎಷ್ಟಿದೆ minus 2 into minus 2 5 5 25 plus brackets into ಮಾಡಿ plus into minus minus 5 2 10 okay 25 plus into minus minus 10 20 ಒಂದು ಪಾಸಿಟಿವ್ ಒಂದು ನೆಗೆಟಿವ್ ಇದೆ ಸಬ್ಟ್ರಾಕ್ಟ್ ಮಾಡಬೇಕಾಗುತ್ತೆ 25 minus 10 15 so bigger number sign plus so plus 15 is the Reshma's score Reshma score ಎಷ್ಟಿದೆ plus 15 okay total score of Hina third question total score of Hina total score of Hina is equal to ಎಷ್ಟು ಆನ್ಸರ್ ಇದೆ 2 correct answers 2 correct answers plus 5 incorrect 5 incorrect 5 incorrect answers so 2 correct answers ಎಷ್ಟು ಮಾರ್ಕ್ಸ್ ಹೋಗುತ್ತೆ ಅಲ್ಲಿ 5 marks into 5 plus incorrect answers ಎಷ್ಟು 5 into minus 2 2 5s are 10 plus as it is plus into minus minus 5 2s are 10 bracket 10 plus into minus minus 10 ಒಂದು ಪಾಸಿಟಿವ್ ನಂಬರ್ ಇದೆ ಒಂದು ನೆಗೆಟಿವ್ ನಂಬರ್ ಇದೆ ಸಬ್ಟ್ರಾಕ್ಟ್ ಮಾಡಿ 10 minus 10 ಎಷ್ಟು ಆಗುತ್ತೆ 0 so 0 is the total score of Hina so ಅರ್ಥ ಆಗಿದೆಯಲ್ವಾ ಇದು 3 questions first total score of Hina is equal to 2 correct answers plus 5 incorrect answers 2 into correct answers ಎಷ್ಟು each correct answers ಗೆ 5 marks 2 5 ಎಷ್ಟು ಆಗುತ್ತೆ 10 plus so 5 plus into minus minus 5 2s are 10 so plus 10 has it is equal to plus into minus minus 10 ಒಂದು ಪಾಸಿಟಿವ್ ನಂಬರ್ ಇದೆ ಒಂದು ನೆಗೆಟಿವ್ ನಂಬರ್ ಇದೆ ಸಬ್ಟ್ರಾಕ್ಟ್ ಮಾಡಬೇಕು 10 minus 10 ಎಷ್ಟು ಆಗುತ್ತೆ 0 okay 8th question a cement company earns a profit of 8 rupees per bag and white cement are sold and loss 5 rupees per bag of the grey cement of the sold ಇಲ್ಲಿ ಕ್ವಶನ್ ಒಂದು ಸಿಮೆಂಟ್ ಕಂಪನಿ ಇದೆ ಸೊ ಅವನಿಗೆ ಸಿಮೆಂಟ್ ಸೊ ಒಂದು ಬ್ಯಾಗ್ ಸಿಮೆಂಟ್ ನ ಸೋಲ್ಡ್ ಮಾಡಿದ್ರೆ ಅವನಿಗೆ ಪ್ರಾಫಿಟ್ 8 rupees ಸಿಗುತ್ತೆ ಸೊ ಅದೇ ತರ 5 ಗ್ರೇ ಸಿಮೆಂಟ್ ನ ಸೋಲ್ಡ್ ಮಾಡಿದ್ರೆ ಅವನಿಗೆ 5 rupees ಏನಾಗುತ್ತೆ ಲಾಸ್ ಆಗುತ್ತೆ ಸೊ ಫಸ್ಟ್ ನಾವೇನ್ ಮಾಡಿ ಫಸ್ಟ್ ಗಿವನ್ ಕೊಟ್ಟಿದ್ದಾನೆ ಗಿವನ್ ಬರ್ಕೊಡ ನೋಡಿ ಪ್ರಾಫಿಟ್ ಆಫ್ one bag profit one bag of white cement is equal to
8 rupees. Okay, loss 1 bag of grey cement is equal to 5 rupees. 5 rupees ಏನಾಗಿದೆ ಲಾಸ್ ಆಗುತ್ತೆ. ಒಂದು ಬ್ಯಾಗ್ ಅನ್ನು ಸೇಲ್ ಮಾಡಿದ್ರೆ 5 rupees ಲಾಸ್ ಆಗುತ್ತೆ. ಸೊ ಇಲ್ಲಿ ಫಸ್ಟ್ ಕ್ವಶನ್ ಕೊಟ್ಟಿದೆ, ದ ಕಂಪನಿ ಸೇಲ್ಸ್ 3000 bags of white cement and 5000 bags of grey cement in a month. What is its profit and loss? So ಈ ಫಸ್ಟ್ ಕ್ವಶನ್ ಅಲ್ಲಿ ಏನಿದೆ ಅಂದ್ರೆ ಅವನು 3000 bags ಅಷ್ಟು ಏನ್ ಮಾಡಿದಾನೆ ವೈಟ್ ಸಿಮೆಂಟ್ ನ ಸೇಲ್ ಮಾಡಿದಾನೆ ಅಂಡ್ 5000 bags ಅಷ್ಟು ಗ್ರೇ ಸಿಮೆಂಟ್ 5000 bags ಆಫ್ ಗ್ರೇ ಸಿಮೆಂಟ್ ನ ಏನ್ ಮಾಡಿದಾನೆ ಸೋಲ್ಡ್ ಮಾಡಿದಾನೆ 1 ಮಂತ್ ಅಲ್ಲಿ. ಹಾಗಾದ್ರೆ ಅವನಿಗೆ ಪ್ರಾಫಿಟ್ ಆಗಿದೆಯಾ ಲಾಸ್ ಆಗಿದೆಯಾ? ಸೊ ಈಗ ನೋಡಿ, ಸೊ ಅವನಿಗೆ ಗೊತ್ತಿದೆ 3000 bags ಇದು ಕಡಿಮೆ ಇದೆ, ಇದು ಪ್ರಾಫಿಟ್ ಇದ್ರಲ್ಲಿ ಜಾಸ್ತಿ ಬರುತ್ತೆ, ಅವನಿಗೆ ಇದರಲ್ಲಿ ಪ್ರಾಫಿಟ್ ಅನ್ನೋದು ತುಂಬಾ ಕಡಿಮೆ ಬರೋದ್ರಿಂದ ಪ್ರಾಫಿಟ್ ಇರೋದು ಸಿಗೋದಿಲ್ಲ ಇದರಲ್ಲಿ. ನಿಮಗೆ ಇದರಲ್ಲಿ ಪ್ರಾಫಿಟ್ ಬರುತ್ತೆ 3000 bags ಸೋಲ್ಡ್ ಮಾಡೋ ವೈಟ್ ಸಿಮೆಂಟ್ ಅಲ್ಲಿ. ಗ್ರೇ ಸಿಮೆಂಟ್ ಅಲ್ಲಿ ಏನಾಗುತ್ತೆ ಲಾಸ್ ಆಗುತ್ತೆ. ನೋಡಿ, ಪ್ರಾಫಿಟ್ is equal to sales 3000 bags of white cement, right, is equal to ಎಷ್ಟಿದೆ 3000 into ಎಷ್ಟು ಸೆಲ್ ಮಾಡಿದರೆ ಎಷ್ಟು ರೂಪಾಯಿ ಬರುತ್ತೆ 3000 ಸೆಲ್ ಮಾಡಿದಾಗ 8 rupees ಪ್ರಾಫಿಟ್. ಸೊ ಎಷ್ಟಾಗುತ್ತೆ 24,000. 8 is 24, 3 zeros as it is 24,000. ಸೊ ಅದೇ ತರ ಲಾಸ್ ಸೇಲ್ಸ್ 5000 bags of grey cement. Grey cement is equal to ಎಷ್ಟು ಗ್ರೇ ಸಿಮೆಂಟ್ ಸೋಲ್ಡ್ ಮಾಡಿದ ಮತ್ತೆ 5000 into 5 is equal to 25,000. ಈಗ ನೋಡಿ, ಈಗ ನಮಗೆ ಪ್ರಾಫಿಟ್ ಸಿಗಿದೆ ಲಾಸ್ ಆಗಿದೆ ಈ ಕಂಪನಿಯಲ್ಲಿ. ಸೊ ಸೋಲ್ಡ್ ಮಾಡಿದಾಗ ಒಂದು 24,000 ಪ್ರಾಫಿಟ್ ಬಂದಿದೆ, 25,000 ಲಾಸ್ ಆಗಿದೆ ಇದರಲ್ಲಿ. ಸೊ ಪ್ರಾಫಿಟ್ ಲಾಸ್, ಸೊ ಲಾಸ್ is greater than the profit. ಸೊ ನಮಗೆ ಪ್ರಾಫಿಟ್ ಗಿಂತ ಲಾಸ್ ಏನಾಗಿರೋದು ಜಾಸ್ತಿ ಆಗಿದೆ. ದ ಕಂಪನಿ ಗೆಟ್ಸ್ ಲಾಸ್. ದ ಕಂಪನಿ ಗೆಟ್ಸ್ ಲಾಸ್. ಕಂಪನಿ ಏನಾಗಿದೆ ಲಾಸ್ ಆಗಿದೆ. ಎಷ್ಟು ಲಾಸ್ ಆಗಿದೆ? ಲಾಸ್ is equal to 25,000 minus 24,000 is equal to 1,000 rupees loss ಆಗಿದೆ. The company gets 1,000 rupees loss. ಎಷ್ಟು ಲಾಸ್ ಆಗಿದೆ? 1,000 rupees ಎಷ್ಟು ಏನಾಗಿದೆ ಕಂಪನಿ ಲಾಸ್ ಆಗಿದೆ. ಸೊ ಅರ್ಥ ಆಗಿದೆಲ್ವಾ? ಓಕೆ, ನೆಕ್ಸ್ಟ್ ಡಿ ಕ್ವಶನ್. ಓಕೆ, ಡಿ ಕ್ವಶನ್ ನೋಡಿ. What is the number of white cement bags it must sell? You have to neither profit nor loss. If the number of grey bags sold is 6,400 bags. So, ಈ ವೈಟ್ ನಂಬರ್ ಆಫ್ ಸಿಮೆಂಟ್ ಬ್ಯಾಗ್ಸ್ ಎಷ್ಟಿದೆ ಅಂತ ಗೊತ್ತಿಲ್ಲ ನಮಗೆ. ಸೊ ಸಿಮೆಂಟ್ ಬ್ಯಾಗ್ಸ್ ವೈಟ್ ಸಿಮೆಂಟ್ ಬ್ಯಾಗ್ಸ್ ಎಷ್ಟಿದೆ ಅಂತ ಗೊತ್ತಿಲ್ಲ. ಸೊ ಅದಕ್ಕೋಸ್ಕರ ನಾನು ಏನ್ ಮಾಡ್ತಾ ಇದ್ದೀನಿ, ಲೆಟ್ ಎಕ್ಸ್ ಬಿ ದ number of white cement bags ಅಂತ ತಗೊಳ್ತೀವಿ. white cement bags. ಸೊ ನೆಕ್ಸ್ಟ್ ಪಾಯಿಂಟ್ ಏನ್ ಕೊಟ್ಟಿದ್ದಾನೆ, ಇಟ್ ಮಸ್ಟ್ ಸೇಲ್ ಹ್ಯಾವ್ ನೈದರ್ ಪ್ರಾಫಿಟ್ ನಾರ್ ಲಾಸ್. ನಾವು ಯಾವ್ದು ಸಿಮೆಂಟ್ ಬ್ಯಾಗ್ಸ್ ವೈಟ್ ಸಿಮೆಂಟ್ ಸೇಲ್ ಮಾಡಿ ಅಥವಾ ಗ್ರೇ ಸಿಮೆಂಟ್ ಸೇಲ್ ಮಾಡಿ ನಮ್ಗೆ ಏನಾಗಿರ್ಬೇಕು, ನೈದರ್ ಪ್ರಾಫಿಟ್ ನಾರ್ ಲಾಸ್. ಅಂದ್ರೆ ಪ್ರಾಫಿಟ್ ಸಿಗಬಾರ್ದು, ಅದರಿಂದ ಲಾಸ್ ಆಗಬಾರ್ದು. ಅರ್ಥ ಆಯ್ತಾ? ಸೊ ಆ ತರ ನೋಡ್ಬೇಕು. ಸ್ಟೇಟ್ಮೆಂಟ್ ಈಗ ಇದೆ ಬರ್ಕೋಣ. ಇಟ್ ಮಸ್ಟ್ ಸೇಲ್ ಟು ಹ್ಯಾವ್ neither profit nor loss. So ಸೇಲ್ ಮಾಡಿದ್ರೆ ನಮ್ಗೆ ಏನಾಗಬಾರ್ದು, ಪ್ರಾಫಿಟ್ ಸಿಗಬಾರ್ದು, ಅದರಿಂದ ಲಾಸ್ ಆಗಬಾರ್ದು. ಸೊ ಈಗ ನೋಡಿ, ಸೇಲ್ಸ್
sales of X number of white cement bags is equal to sales of 6,400 bags of grey cement. ಸೊ ನಾವು ಈ ವೈಟ್ ಸಿಮೆಂಟ್ ಎಷ್ಟಿರುತ್ತೋ ಸೊ ಹಾಗಾದ್ರೆ ನಮಗೆ ಇದು ಯಾವುದು ಗ್ರೇ ಸಿಮೆಂಟ್ ಅಷ್ಟೇ ಇದೆ ಆಗಿರ್ಬೇಕು, ಈಕ್ವಲ್ ಆಗಿರ್ಬೇಕು. ಸೊ ಅದಕ್ಕೋಸ್ಕರ ನಾವು ಏನ್ ಮಾಡಿದ್ವಿ, ಸೇಲ್ಸ್ ಆಫ್ ಎಕ್ಸ್ ನಂಬರ್ ವೈಟ್ ಸಿಮೆಂಟ್ ಬ್ಯಾಗ್ಸ್ ಇಸ್ ಈಕ್ವಲ್ ಟು ಗ್ರೇ ಸಿಮೆಂಟ್ ಬ್ಯಾಗ್ಸ್ ಅಂತ ತಗೊಂಡಿದ್ದೀವಿ. ಓಕೆ, ಎಕ್ಸ್ ನಂಬರ್ ಆಫ್ ಗ್ಯಾಸ್ ಅಂದ್ರೆ ಎಕ್ಸ್. ಸೊ ಇದು ಪ್ರಾಫಿಟ್ ನಮ್ಗೆ ಗೊತ್ತಿದೆ, ಎಷ್ಟಿದೆ ಪ್ರಾಫಿಟ್? ವೈಟ್ ಸಿಮೆಂಟ್ ರುಪೀಸ್ ಒನ್ ಬ್ಯಾಗ್ ನ ಸೇಲ್ ಮಾಡಿದ್ರೆ 8 rupees ಬರುತ್ತೆ. ಸೊ ಅದೇ ತರ ಟೋಟಲ್ ನಂಬರ್ ಆಫ್ ಬ್ಯಾಗ್ಸ್ ಇದರಲ್ಲಿ ಎಷ್ಟಿದೆ? ಗ್ರೇ ಬ್ಯಾಗ್ಸ್ 6,400 ಇದೆ. 6,400 ಇಂಟು ಎಷ್ಟು ಬ್ಯಾಗ್ಸ್? ಒಂದ್ ಬ್ಯಾಗ್ ಸೋಲ್ಡ್ ಮಾಡಿದವರಿಗೆ 5 rupees ಏನಾಗಿದೆ ಪ್ರಾಫಿಟ್ ಬರುತ್ತೆ, 5 rupees ಲಾಸ್ ಆಗುವಂತದ್ದು. ಸೊ 8 into x is equal to 6,400 into 5 ಡಿವೈಡೆಡ್ ಬೈ ಈ 8 ಇದೆಯಲ್ಲ, 8 ಏನಾಗುತ್ತೆ ಡಿವೈಡ್ ಬೈ ಆಗುತ್ತೆ. ಟ್ರಾನ್ಸ್ಫರ್ ಈ ಕಡೆ ಟ್ರಾನ್ಸ್ಫರ್ ಆದ್ರೆ ಏನಾಗುತ್ತೆ, ಮಲ್ಟಿಪ್ಲೈ ಆದ್ರೆ ಏನಾಗುತ್ತೆ ಡಿವೈಡ್ ಬೈ ಆಗುತ್ತೆ. 8 ones are 8, 8 8s are 64, 0 0. Therefore x is equal to 8,000 into 5. Zero, 0, 0, 8 5 is 40. 8 5 are 40. So 4,000 bags. Number of white cement bags is number of white cement bags is equal to number of white cement bags is equal to 4,000. ಅವಾಗ ನಮ್ಗೆ ವೈಟ್ ಸಿಮೆಂಟ್ ಬ್ಯಾಗ್ಸ್ ಎಷ್ಟಿದೆ? 4,000 ಇದೆ. ಗ್ರೇ ಸಿಮೆಂಟ್ ಬ್ಯಾಗ್ಸ್ ಎಷ್ಟಿದೆ? 6,400 ಇದೆ. ಈಗ ಎರಡು ಸೇಲ್ ಮಾಡಿದಾಗ ನಮ್ಗೆ ಏನಾಗುತ್ತೆ, ಎರಡು ಸೇಮ್ ಅಮೌಂಟ್ ಬರುತ್ತೆ. ಸೇಮ್ ಅಮೌಂಟ್ ಎರಡು ಸಪರೇಟ್ ಮಾಡಿದಾಗ ಏನಾಗುತ್ತೆ, ನಮ್ಗೆ 0 ಬರುತ್ತೆ. ಅವಾಗ ನೈದರ್ ಪ್ರಾಫಿಟ್ ನಾಟ್ ಲಾಸ್. ಎಕ್ಸಾಂಪಲ್ ನೋಡಿ, ವೆರಿಫಿಕೇಶನ್ ಮಾಡಿ ನೋಡ್ಕೊಳ್ಬೇಕು ಅಂದ್ರೆ ಎಷ್ಟಿದೆ ಗ್ರೇ ಸಿಮೆಂಟ್ ಬ್ಯಾಗ್ಸ್? 4,000 ಇದೆ. ವೈಟ್ ಸಿಮೆಂಟ್ ಬ್ಯಾಗ್ಸ್ 4,000 into 8 8 4s are 32,000 ಬರುತ್ತೆ. ಸೊ ಅದರ ವೈಟ್ ಸಿಮೆಂಟ್ ಗ್ರೇ ಸಿಮೆಂಟ್ ಬ್ಯಾಗ್ಸ್ ಎಷ್ಟಿದೆ? 6,400 ಇದೆ. into 5 rupees, 2 zeros, 5 4s are 20, carry 2, 5 6 are 30 plus 2, 32,000. ನೋಡಿ ಇದು 32,000 ಬರೋದು ವೈಟ್ ಸಿಮೆಂಟ್, ಗ್ರೇ ಸಿಮೆಂಟ್ 32,000 ಬರೋದ್ರಿಂದ 32,000 minus 32,000 ಏನಾಗುತ್ತೆ? 0 ಬರುತ್ತೆ. 0 ಬಂದಾಗ ಇಟ್ ಮಸ್ಟ್ ಬಿ ಸೇಲ್ ಹ್ಯಾವ್ ನೈದರ್ ಪ್ರಾಫಿಟ್ ನಾಟ್ ಲಾಸ್. ಸೊ ದಿಸ್ ಇಸ್ ದ ಆನ್ಸರ್.